ನೀವು ಆಲ್ರೆಡಿ ಹೇಳಿದ್ರಿ ಡಿವೈಎಸ್ಪಿ ಆಗಿದ್ರಿ ಯಾಕಂದ್ರೆ ಯು ಆರ್ ಆಲ್ರೆಡಿ ಇನ್ ವರ್ಕಿಂಗ್ ಇದರಲ್ಲೇ. ಈ IPSಗೆಲ್ಲ ನೀವು ತಯಾರಿ ನಡೆಸಬೇಕಾದ್ರೆ ಹೇಗೆ ಟೈಮ್ ಮ್ಯಾನೇಜ್ ಮಾಡಿದ್ರಿ? ಸರ್, ನಾನು ಮೂಲತಃ ಡಿವೈಎಸ್ಪಿ ಆಗ್ಲಿಕ್ಕಿಂತ ಮೊದಲು ನಾನು ಸುಮಾರು 3 ವರ್ಷಗಳ ಕಾಲ ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ಪರಿವೀಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೆ. ನಾನು ಮಂಗಳೂರಿನಲ್ಲಿ ಪ್ಲೇಸ್ಡ್ ಇದ್ದೆ. ಸೊ ವರ್ಕ್ ಜೊತೆಗೆ ಏನು ಈ ತಯಾರಿ ನಡೆಸೋದು ನಿಜವಾಗ್ಲೂ ಚಾಲೆಂಜ್. ಬಟ್ ಆದ್ರೂ ಎವ್ರಿ ಅಡ್ವರ್ಸಿಟಿ ಕಮ್ಸ್ ವಿತ್ ಅನ್ ಆಪರ್ಚುನಿಟಿ ಅನ್ನೋ ಮಾತಿದೆ. ಪ್ರತಿಯೊಂದು ಸವಾಲು ಕೂಡ ತನ್ನದೇ ಆದ ಅವಕಾಶನ ಹೊತ್ತು ತರುತ್ತೆ. ಸೊ ಹಾಗಾಗಿ ನಾನು ಅಲ್ಲಿ ಮಂಗಳೂರಿನಲ್ಲಿ ವಾಣಿಜ್ಯ ತೆರಿಗೆ ಪರಿವೀಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದಾಗ ನಿಜವಾಗ್ಲೂ ಸಮಯ ಹೊಂದ್ಕೊಳ್ಳೋದು ಕಷ್ಟ ಆಗ್ತಾ ಇತ್ತು. ಆದ್ರೆ ನಾನು ಸಮಯದ ನಿರ್ವಹಣೆಯನ್ನು ಕಲಿತೆ. ಟೈಮ್ ಮ್ಯಾನೇಜ್ ಹೇಗೆ ಮಾಡಬೇಕು, ಸಿಗ್ತಾ ಇರುವಂತಹ ಲಿಮಿಟೆಡ್ ಟೈಮ್ನ ಹೇಗೆ ಸದುಪಯೋಗ ಪಡಿಸ್ಕೋಬೇಕು ಅನ್ನೋದನ್ನ ನಾನು ಮುಖ್ಯವಾಗಿ ಕಲಿತೆ. ಮುಖ್ಯವಾಗಿ ನಮಗೆ ಬ್ರೇಕ್ ಇರುವಾಗ, ಲಂಚ್ ಬ್ರೇಕಲ್ಲಿ ಅಥವಾ ಮುಖ್ಯವಾಗಿ ನಾನು ಜಾರಿ ಕಾರ್ಯದಲ್ಲಿ ಇರ್ತಾ ಇದ್ದೆ, ಎನ್ಫೋರ್ಸ್ಮೆಂಟ್. ಸೊ ಬೇಸಿಕಲಿ ಇ-ವೇ ಬಿಲ್ ಚೆಕ್ ಮಾಡೋದು, GST ಹೊಸದಾಗಿ ಬಂದಿರೋದ್ರಿಂದ ಇ-ವೇ ಬಿಲ್ ಚೆಕ್ ಮಾಡೋದು ಅದೆಲ್ಲ ನಮ್ಮ ಮುಖ್ಯ ಕಾರ್ಯ ಆಗ್ತಾ ಇತ್ತು. ಸೊ ನಾವು ದಿನ ಸುಮಾರು 16 ಕಿಲೋಮೀಟರ್, ಕೆಲವೊಮ್ಮೆ 100-150 ಕಿಲೋಮೀಟರ್ ಟ್ರಾವೆಲ್ ಮಾಡ್ತಾ ಇದ್ವಿ. ಅವಾಗ ನಾನು ಓದೋದು ಇರ್ಬೋದು, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನ ಸಾಲ್ವ್ ಮಾಡೋದು, ನ್ಯೂಸ್ ಪೇಪರ್ ಬ್ರೇಕ್ ನಲ್ಲಿ ನ್ಯೂಸ್ ಪೇಪರ್ ಓದೋದು, ಈ ತರ ಸಮಯ ನಿರ್ವಹಣೆ ನನಗೆ ತುಂಬಾ ಚೆನ್ನಾಗಿ ಕಲಿತೆ ಅಂತ ಅನ್ಸುತ್ತೆ. ಆ ಮಲ್ಟಿ ಟಾಸ್ಕಿಂಗ್ ಅನ್ನೋ ಒಂದು ಸ್ಕಿಲ್ ಅಲ್ಲಿ ಬಂತು. ವಿದ್ಯಾರ್ಥಿಗಳೇ, ನೀವು ಇದನ್ನ ನೋಡ್ತಿದ್ದೀರಿ. ನಾನು ಪದೇ ಪದೇ ಹೇಳ್ತಿರ್ತೀನಿ, ಸಾಧಾರಣವಾಗಿ ನೀವು ಯಾವುದೇ ಈ ತರ ಒಂದು ಕಾರ್ಯಕ್ರಮಗಳನ್ನು ನೋಡ್ಬೇಕಾದ್ರೆ ಒಂದು ಪೆನ್ನು ಪುಸ್ತಕಗಳನ್ನು ಇಟ್ಕೊಳ್ಳಿ. ಪ್ರತಿಯೊಂದು ವಿಚಾರವನ್ನು ನೀವು ನೋಟ್ ಡೌನ್ ಮಾಡ್ಕೊಳ್ಳೋ ಅಭ್ಯಾಸ ಇಟ್ಕೊಳ್ಳಿ. ದಿಸ್ ಈಸ್ ಆಲ್ಸೋ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ. ಸೊ ಈಗ ನೀವು ಮಿಥುನ್ ರವರಿಂದ ಕಲಿತಾ ಇರೋದೇನು ಅಂತಂದ್ರೆ, ಅವರು ಲಂಚ್ ಅವರಲ್ಲಿ ಅಥವಾ ಟ್ರಾವೆಲಿಂಗ್ ಟೈಮಲ್ಲ, ಅವರು ಮುಂದಿನ ಪರೀಕ್ಷೆಗೆ, ಮುಂದಿನ ಕೆರಿಯರ್ ಬಗ್ಗೆ, ಉನ್ನತವಾದ ಹುದ್ದೆಗೆ, ಕನಸನ್ನ ಅದರ ಹಿಂದೆ ಬೀಳುವಂಥದ್ದಕ್ಕೆ ಏನು ಬೇಕು ತಯಾರಿ, ಅದನ್ನೆಲ್ಲವನ್ನು ಕೂಡ ಚಾಚೂ ತಪ್ಪದೆ ಅವರು ಅನುಸರಿಸ್ಕೊಂಡು ಬಂದಿದ್ದಾರೆ. ಎಲ್ಲೂ ಇದ್ದೆ ಮಿಥುನ್ ಹ್ಯಾಸ್ ನಾಟ್ ವೇಸ್ಟೆಡ್ ಇಸ್ ಟೈಮ್. ಪ್ರತಿಯೊಬ್ಬರಿಗೂ 24 ಗಂಟೆಯೇ ಸಿಗುತ್ತೆ. ಮಿಥುನ್ರಿಗೂ ಕೂಡ ಇಲ್ಲಿ 24 ಗಂಟೆಯೇ ಇದೆ ದಿನಕ್ಕೆ. ಸೊ ಹಿ ಹ್ಯಾಸ್ ನಾಟ್ ವೇಸ್ಟೆಡ್ ಇಸ್ ಟೈಮ್. ಸೊ ನಿದ್ದೆ ಮಾಡ್ಬೇಕಾದಾಗ ತುಂಬಾ ನಿದ್ದೆ ಕೂಡ ಮಾಡಿದ್ದಾರೆ. ಅದು ಕೂಡ ಹೆಲ್ತಿ ಆಗಿರ್ಬೇಕು, ಹೌದಲ್ಲ? ಸೊ ಉಳಿದ ಸಮಯದಲ್ಲಿ ಎಲ್ಲೆಲ್ಲಿ ಟೈಮ್ ಸಿಗುತ್ತೆ, ಚಿಪ್ ಇನ್ ಟು ದೋಸ್ ಟೈಮ್ ಅಂಡ್ ಗೆಟ್ ದ ಮ್ಯಾಕ್ಸಿಮಮ್ ಬೆನಿಫಿಟ್ ಅಂತ ಹೇಳಿ. ಹಾಗೆ ನಾನು ಮುಂದುವರಿಸ್ತಾ ಇನ್ನೊಂದು ಮಾತು ಹೇಳಬೇಕು. ಮೊದಲನೆಯದಾಗಿ ನಾನು ಹೇಳಿದೆ ಸಮಯ ನಿರ್ವಹಣೆ ಕಲಿತೆ, ಕೆಲಸ ಮಾಡ್ತಿರೋದ್ರಿಂದ ಅಡ್ವಾಂಟೇಜ್. ಇನ್ನೊಂದು ಸರ್, ಆರ್ಥಿಕ ಸ್ವಾವಲಂಬನೆ ಬರುತ್ತೆ, ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್. ಸೊ ಬಹುತೇಕರಿಗೆ ಮನೆಯಲ್ಲಿ ಕಷ್ಟ ಇರ್ಬೋದು, ಮನೇಲಿ ಹೇಗೆ ಕೇಳೋದು ಅನ್ನೋ ಮುಜುಗರ ಇರ್ಬೋದು, ಅದೆಲ್ಲ ಇರುತ್ತೆ. ಬಟ್ ಇದು ನನಗೆ ಒಂಥರ ಅಡ್ವಾಂಟೇಜ್ ಆಯ್ತು. ನಾನು ಕೆಲಸ ಮಾಡ್ತಾ ಇರೋದ್ರಿಂದ ಅದೊಂದು ಅಡ್ವಾಂಟೇಜ್ ಆಯ್ತು. ಮೂರನೇದು, ನನಗೆ ಇನ್ನೊಂದು ಹೇಗೆ ಹೆಲ್ಪ್ ಆಯ್ತು ನಾನು ಕೆಲಸ ಮಾಡ್ತಿರೋದು ಅಂದ್ರೆ, ಅಲ್ಲಿ ಕೆಲವು ಉನ್ನತ ಅಧಿಕಾರಿಗಳು ಸಿಕ್ಕಿದ್ರು. ಅಡಿಷನಲ್ ಕಮಿಷನರ್ ಇರ್ಬೋದು ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ, ಅವರೆಲ್ಲ IAS ತೇರ್ಗಡೆ ಆಗಿ ಬಂದವರು. ಸೊ ಅವರು ನನಗೆ ನನ್ನ ಇಂಟರ್ವ್ಯೂ ಹೋಗುವಾಗ ತುಂಬಾನೇ ಸಪೋರ್ಟ್ ಮಾಡ್ತಾ ಇದ್ರು. ನೀನ್ ಮಾಡಬಲ್ಲೆ ಅಂತ ಹೇಳ್ತಾ ಇದ್ರು. ಮಾಕ್ ಇಂಟರ್ವ್ಯೂಸ್ ನ ತಗೋತಾ ಇದ್ರು. ಸೊ ಅಂತವ್ರದ್ದು ಯಾರು ಒಂದು ಹೇಳ್ಬೋದು? ಖಂಡಿತ ಸರ್. ನಿತೇಶ್ ಪಾಟೀಲ್ ಸರ್ ಅಂತ ಅಡಿಷನಲ್ ಕಮಿಷನರ್, ಈಗ ಧಾರವಾಡದ DC ಆಗಿದ್ದಾರೆ. ಅವರು ನಮ್ಗೆ ಅಡಿಷನಲ್ ಕಮಿಷನರ್ ಆಗಿದ್ರು ನಮ್ಮ ಇಲಾಖೆಯಲ್ಲಿ. ಅವರು ತುಂಬಾನೇ ಹೆಲ್ಪ್ ಮಾಡಿದ್ದಾರೆ. ನನಗೆ ಮಾಕ್ ಟೆಸ್ಟ್ ತಗೊಂಡ್ರು. ಮತ್ತೆ ಶಂಭು ಭಟ್ ಸರ್ ಅಂತ ಈಗ ಜಾಯಿಂಟ್ CEO ಇದ್ದಾರೆ ಎಲೆಕ್ಷನ್ ಕಮಿಷನ್ ಅಲ್ಲಿ. ಅವರು ಡೆಪ್ಯೂಟಿ ಕಮಿಷನರ್ ಆಗಿದ್ರು ಕಮರ್ಷಿಯಲ್ ಟ್ಯಾಕ್ಸ್ ಮಂಗಳೂರಿನಲ್ಲಿ. ಅವರು ಕೂಡ ತುಂಬಾನೇ ಹೆಲ್ಪ್ ಮಾಡಿದ್ದಾರೆ. ಅಂದ್ರೆ ನಮಗೆ ರಾತ್ರಿ ಹೊತ್ತು ಎಲ್ಲ ಕೆಲಸ ಇರೋದು, ನೈಟ್ ಡ್ಯೂಟಿ ಇರೋದು ಇ-ವೇ ಬಿಲ್ ಅಂದಾಗ. ಸೊ ಎಕ್ಸಾಮ್ ಹತ್ರ ಇದ್ದಾಗ ನೈಟ್ ಡ್ಯೂಟಿನ ಆದಷ್ಟು ಕಡಿಮೆ ಮಾಡಿ ಕೊಡೋರು. ಸೊ ಆ ರೀತಿಯಾಗಿ ವೈಯಕ್ತಿಕವಾಗಿ ತುಂಬಾನೇ ಹೆಲ್ಪ್ ಮಾಡಿದ್ದಾರೆ, ಮೋಟಿವೇಟ್ ಮಾಡಿದ್ದಾರೆ. ಸೊ ಇವೆಲ್ಲವೂ ನನಗೆ ಒಂಥರ ಅಡ್ವಾಂಟೇಜ್ ಆಯ್ತು. ಅವ್ರನ್ನ ಹತ್ರದಿಂದ ನೋಡಿರೋದ್ರಿಂದ ಮುಂದೆ ನಾನು ಅಧಿಕಾರಿಯಾಗಿ ಅಧಿಕಾರ ನಿರ್ವಹಣೆಯಲ್ಲಿ ಇನ್ನೂ ಸಫಲನಾಗಬಲ್ಲೆ, ಹತ್ತಿರದಿಂದ ಅವ್ರನ್ನೆಲ್ಲ ನೋಡಿರೋದ್ರಿಂದ ಅಂತ ನನಗೆ ಅಭಿಪ್ರಾಯ. ಸೊ ಇಟ್ ವಾಸ್ ಅನ್ ಅಡ್ವಾಂಟೇಜ್ ಫಾರ್ ಮಿ ರಾದರ್ ದನ್ ಅನ್ ಅಡ್ವರ್ಸಿಟಿ. ಸೊ ಕೆಲಸ ಮಾಡ್ತಾ ಮಾಡ್ತಾ ಈ ರೀತಿಯಾದಂತಹ ಉನ್ನತ ಹುದ್ದೆಯ UPSC ಪರೀಕ್ಷೆಗಳನ್ನು ತಗೊಳ್ಬೇಕು ಅಂತಂದ್ರೆ ಅದೊಂದು ಚಾಲೆಂಜಿಂಗ್ ಟಾಸ್ಕ್ ಅದು, ಹೌದಲ್ಲ? ಸೊ ನಾರ್ಮಲ್ ಆಗಿ ಅದಕ್ಕೆ ಅಂತ ಟೈಮ್ ಡೆಡಿಕೇಟ್ ಮಾಡಿರ್ತಾರೆ ಕೆಲವರು. ಬೇರೆ ಯಾವುದಕ್ಕೂ ಗಮನ ಕೊಡದಲ್ಲೇ ಅದಕ್ಕೆ ಅಂತ ಡೆಡಿಕೇಟ್ ಮಾಡಿ ಗೆಲ್ಲೋದಕ್ಕೂ ಈ ರೀತಿಯಾಗಿ ಆಲ್ರೆಡಿ ನಾವು ವರ್ಕಿಂಗ್ ಮಾಡಿಕೊಂಡು ಜೊತೆಗೆ ಕೆಲವೊಂದು ಸಿಗುವ ಸಮಯವನ್ನು ಬಳಸ್ಕೊಂಡು ಸಾಧನೆ ಮಾಡೋದು ರಿಯಲಿ ಗ್ರೇಟ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬೆಲ್ ಒತ್ತಿ, ಹಾಗೂ ಬಹಳ ಮುಖ್ಯವಾಗಿ ಇತರರೊಂದಿಗೆ ಹಂಚಿಕೊಳ್ಳಿ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.